ನಾವು ಬಿಟ್ಟಾಗ ಹೋಗೋದ್ಲ ಅದು ಗನ್ ಬಿ ನಾವು ಬಿಡಿಸಿ ಹೋಗಂಗಿಲ್ಲ. ನಾವು ಕಾಲ ಮಾಡಿದಾಗ ಅದು ನೀವೇನೇ ಇಟ್ಕೊಂಡ್ರಣ ಈಗ ರಾತ್ರಿ ಸೆಕ್ಯೂರಿಟಿಗೆ ಏನಾರ ಏನೂ ಇಲ್ಲ ನೋಡೋಣ. ನಮ್ಮ ಕಬ್ಬಿನ ಚಡಿ ಕೊಡ್ಲಿ ಕೊಯ್ತಾ ನಮಗೆ ಸೆಕ್ಯೂರಿಟಿ ಭಾಳ ಮೈ ಮೇಲೆ ಬರಾಯ್ತಂದ್ರೆ ಖಾರ ಪುಡಿ ಇವತ್ತು ಬಿಟ್ರೆ ಏನೂ ಇಲ್ಲ ನಮ್ಮ ಕಡೆ. ನಮ್ಮ ಬೆಳೆಯಲ್ಲ ಈಗ ಬಂದಾವ ಕರೆಂಟ ಅವ ಅವೇನೆಲ್ಲ ದಂಡಿವಲ್ರಿ ಅವು ಕಡಿವರಿಗೆ ನಮಗೆ ಆಗೋವಲ್ಲ. ಅವು ಕರೆಂಟ ಟ್ರಾಕ್ಟರ್ಗಳು ಇವೆಲ್ಲ ಕಡಿವರಿಗೆ ಆಗೋವಲ್ಲ. ಇವು ಸುಮ್ಮ ಮಂದಿರ ಎಲ್ಲರೂ ಮಾಡೋದತ್ತೆ ಜನರಜ್ಜಿ ನಾವು ಮಾಡಿದಂಗೆ. ಅಣ್ಣ ಇದೊಂದು ಇದು ಲಗ್ನ ಆಗೈತಣ್ಣ ಈಗ? ಹಾಂ ಲಗ್ನ ಆಗೈತಣ್ಣ. ಅವ್ರದ್ದು ಅಣ್ಣಾರ್ದು? ಅವ್ರದ್ದು ಆಗೈತಣ್ಣ. ಹಾಂ ಅಣ್ಣ ಇದು ಮುಂದೆ ನಿಮ್ಮ ಮಕ್ಕಳಿಗೂ ಇದನ್ನ ಹೇಳ್ಕೊಡ್ತಾರೆ. ಇದನ್ನು ಮಾಡೋರು ಇದನ್ನ ಮಾಡ್ತಾರೆ. ಸಾಲಿ ಕಲಿಯೋರು ಸಾಲಿ ಕಲಿತಾರೆ. ಹಾಂ ಸಾಲಿಗೆ ಹಚ್ಚಿರೋಣ ಮಕ್ಕಳಿಗೆ? ಇವು ಹಚ್ಚಿದಾರಣ್ಣ. ಹಾಂ ನಮ್ಮ ಲಗ್ನ ಆಗೈತಿ ಏನೋ ಕರ್ಕೊಂಡ್ ಬಂದಿಲ್ಲ ಅಣ್ಣ ನಾವು. ನಮ್ಮ 2 ಹುಟ್ಟ್ಯಾವ್ರಿಗೆ ಹೆಣ್ಣು, ಹಾಂ 3ನೇ ಡೆಲಿವರಿ ಹೋಗ್ಯಾರ್ರಿ. ಮತ್ತು ಈಗ ಒಂದು ಹುಡುಗಿ ಸಾಲಿ ಹೋಗ್ಕೈತ್ರಿ, ನಾವು ಸಣ್ಣದೈತಿ. ಮುಂದೆ ನಿಮ್ಮ ಹುಡುಗರಿಗೂ ಇದನ್ನ ಮಾಡ್ತಾರ ನೋಡೋದ್ರಿ. ನಾನು ನಮಗೂ ಕಾಲ ಫುಲ್ ನುಸಾಕತ್ತ ಅವಕ್ಕೆ ಏನಕ್ಕೆ ಹಚ್ಚಿರ್ತೀವಲ್ಲ ರೀ, ಡೌಟ್ ರೀ. ಎಲ್ಲ ತ್ರಾಸು ಭಾಳ ಐತ್ರಿ, ಕಂಡಾಪಟ್ಟು ತ್ರಾಸ ಐತ್ರಿ. ಹಾಂ ಸಾಲಿ ಕಲಿಸ್ತಾರ ನಾ ಹುಡುಗರಿಗೆ ಮುಂದೆ ನೀವು? ಕಲಿಸಬೇಕು ಅನ್ನೋ ತಲೆ ಐತ್ರಿ, ನೋಡ್ಬೇಕ್ರಿ ಏನಾಕೈತಿ ಮುಂದೆ. ಹಾಂ ಇದನ್ನೆಲ್ಲ ಕಷ್ಟ ನೋಡಿ ಮಿಕ್ಕಿದ್ರಿ ನಮಗೂ. ಹಾಂ ಏನು ಅನ್ಸುತ್ತಾನ ಇದ್ರ ಕಷ್ಟ? ಇಷ್ಟು ವರ್ಷ ಮಾಡ್ಕೊತ ಬಂದಿರಿ ಈಗ. ಈ ಒಂದು ಏನು ಕಷ್ಟ ಅಂದ್ರೆ ಏನು ಅನ್ಸುತ್ತಾನ? ಸರಿಯಾಗಿ ಮಳೆ ಆಗಲ್ರಿ, ಮೇವು ಇರಂಗಿಲ್ಲ. ಇದ ಕಷ್ಟ ರೀ, ಮತ್ತೇನಿಲ್ಲ. ಮಳೆ ಇದ್ರೆ ಮೇವು ಆದ್ರೆ ಏನು ಕಷ್ಟ ಇಲ್ಲ ಬಿಡ್ರಿ. ಮಳೆ ಮೇವಗಾಲ ಇತ್ತಂದ್ರೆ ಯಾವ ನೌಕರಿಗಾರ ಏನು ನಮ್ಮ ಮುಂದೆ ಏನು ಮಾಡೋಕ್ಕಾಗಲ್ಲ. ಅದು ಮಳೆಗಾಲ ಎಲ್ಲಾರ್ಕ ಮಳೆ ಇಲ್ಲ, ಮೇವು ಎಲ್ಲಾರ್ಕಂದ್ರೆ ಅಟ್ಟನು ನಮಗೆ ತ್ರಾಸ. ಮಳೆ ಅದೆಲ್ಲ ಸುಖ ಚಲೋ ಇತ್ತು ತಿಳ್ಕೊಂಡು ನೀವು ಯಾವ ನೌಕರಿಗಾರ ಏನು ಮಾಡಕ್ಕೆ ಬರಂಗಿಲ್ಲ ನಮಗೆ. ಅದಕ್ಕಿಂತ ಡಬಲ್ ಐತಿದ. ಒಟ್ಟು ಏನಾದ್ರು ಈಗ ಮಳೆಗಾಲ ದೋಸಿಗೆ ಅಟ್ಟ ತ್ರಾಸು ನೋಡು. ಏನು ತ್ರಾಸ ಇಲ್ರಿ. ಕುರಿ ಕಾಯಣ್ಣ ಕನ್ಯಾ ಭೀ ಕೊಡುವಾರ್ರಿ. ಕುರಿಯಾಗ್ರಿ ಕುರಿ ಕಾಯವ್ರಿಗೆ ಹೆಣ್ಣು ಕೊಡುವಾರ. ಕುರಿ ಕೊಡುವಾರ್ರಿ, ಕನ್ಯಾ ಕೊಡ್ರಿ. ನೀವು ಕುರಿ ಕಾಯ್ತಿದ್ದೇಳಿ, ನೀನು 1000 ಕುರಿ ಇದ್ರಿ ಹೆಣ್ಣು ಕೊಡಾಕೈತಲ್ರಿ. ಏನಂತಾರ ಹೆಣ್ಣು ಕೊಡಕ್ಕೆ? ನೀವು ಅಲ್ಲೇ ದಿನ ಇವತ್ತು ಊರಾಗ ಮನ್ಯಾಗ ಬಂದು ದುಡ್ತೀನಿ ಇದನ್ನ ಕನ್ನ ಕುಡಾಕ್ ಕೊಡ್ತೇವೆ, ಕುರಿಯಾಗ ಕೊಡಂಗ ಅಂತಾರೆ. ಎಲ್ಲ ಸಮಸ್ಯೆ ಭಾಳ ಅದಾವ್ರಿ ಇದ್ರಿಂದ. ಈಗ ಎಲ್ಲ ಕಂಡಾಪಟ್ಟು ತ್ರಾಸ ನೋಡತ್ರಿ. ಇನ್ನು 1000 ಕುರಿ ಇದ್ರೆ ಭೀ ಯಾರು ಕೇರ್ ತೊಗೊಳ್ರಿ. ಇಲ್ಲಿ ಊರಾಗ ದಿನೊಬ್ರು ಮನೆ ಗಾಡಿ ತಳ ಸಾರಿಸಿ ಬಂದು ನಡೀತಿರ್ ಕಣ್ಣು ಅಲ್ಲೇ ಊರಾಗ ಇರ್ಬೇಕ್ರಿ ಅವ್ರಿಗೆ ಕಣ್ಣು ಕಬ್ಬ ಕಿಡಕ್ಕೆ ಹೋಗ್ಬೇಕು ಅವ್ರ ಕೈಯಾಗ ಅಂತ. ಊರಾಗ ಕೆಲಸ ಮಾಡೋದ್ರೆ ಹೆಣ್ಣು ಕೊಡ್ತಾರೆ. ಈಗ ಕುರಿಯಾಗ ಯಾರು ಹೆಣ್ಣು ಕೊಡ್ಬಾರ. ಗೌರ್ಮೆಂಟ್ ನೌಕರಿ ಕೇಳ್ತಾರೆ. ಹಾಂ ಗೌರ್ಮೆಂಟ್ ನೌಕರಿ ಕೇಳ್ತಾರೆ. ಬರೀ ಗೌರ್ಮೆಂಟ್ ಜಾಬ್ ಅಂತಾರೆ. ಇದ್ರಾನ್ ಜಾಬ್ ಗೊತ್ತಿಲ್ಲ ರೀ ಅವ್ರಿಗೆ. ನಾವು ನೌಕರಿ ಮಾಡೋ ಇನ್ನೊಬ್ರು ಮನೆ ಚಾಕ್ರಿ ಮಾಡಿದಂಗೆ ಅವು. ಇದು ನಮ್ಮ ಸ್ವಂತ ಇರ್ತೈತಿ, ಅದು ಬಿಸ್ನೆಸ್. ಈ ಥರ ಇದನ್ನ ಯಾರು ಕೇಳಕ್ಕೆ ಮುಲಾಜಿಲ್ಲ. ಅವು ನೌಕರಿ ಹೋದವ ಇನ್ನೊಬ್ರು ಮನೆ ಚಾಕ್ರಿ ಹೋದಂಗೆ ಅವು ಮಾಲಕ್ ಹೇಳ್ದಂಗೆ ಕೇಳ್ಬೇಕು. ಅವು ಇದಕ್ಕೆಲ್ಲ ಮಾಲಕರು ನಾವು, ಆಳು ಮನುಷ್ಯರು ನಾವೇ. ಇದಕ್ಕೆ ಯಾರು ಕೇಳೋ ಹಕ್ಕ ಇಲ್ಲ ಇದಕ್ಕೆ. ಈಗ ನೌಕರಿ ಮಾಡವ ಈಗ ಬೇರೆ ಈಗ ಏಜೆಂಟ್ ಇರ್ತಾನೆ. ಆ ಏಜೆಂಟ್ ಹೇಳಿದಾಗ ನಾವು ಕೇಳ್ಬೇಕಲ್ಲ. ಅವ್ನು ಬೇಡ ನೀವು ಇಲ್ಲಿ ಬಿಟ್ಟು ಹೋಗ್ರಿ ಅಂದ್ರೆ ಬಿಟ್ಟು ಹೋಗಬೇಕಾಗ್ತೈತಿ. ಇಲ್ಲಿ ನಮ್ಮದು ಹಂಗಿಲ್ಲ. ಬೇಡ ಇಲ್ಲಿ ಬಿಟ್ಟು ನಮಗೆ ಹೇಳಕ್ಕೆ ಯಾವ ಬರ್ತಾನೆ, ಇದನ್ನ ಬಿಟ್ಟು ಬಿಸ್ನೆಸ್ ಬಿಟ್ಟು ಬೇರೆ ಕಡೆ ಹೋಗಿರ್ತೇವೆ. ಇಲ್ಲಿ ನಮಗೆ ಹೇಳಕ್ಕೆ ಯಾವ ಬರೋಲ್ಲ, ನಮ್ಗೆ ಇದನ್ನ ಯಾಕೆ ಮಾಡೋದಿರ್ತೇಳಿ ನಮ್ಗೆ ಕೇಳಕ್ಕೆ ಯಾವ ಬರೋಂಗಿಲ್ಲ. ಅಲ್ಲಿ ಡ್ಯೂಟಿ ಮಾಡೋಕೆ ಆದ್ರೆ ಒಂದೇ ಸಣ್ಣ ತಪ್ಪಾತಂದ್ರೆ ನೀನು ತೆಗೆದು ಮನೆಗೆ ಕಳಿಸ್ತಾರೆ. ನೀನು ಇಲ್ಲಿ ನಮ್ಮನ್ನ ಯಾರು ಕಳಿಸ್ತಾರೆ ಮನೆಗೆ? ಯಾರೂ ಕಳ್ಸಂಗಿಲ್ಲ. ಇಲ್ಲಿ ನಮ್ಗೆ ಬೇಡತ್ತಂದ್ರೆ ಬಿಟ್ಟು ಹೋಗೋದ, ನಮಗೆ ಬೇಕಾತಂದ್ರೆ ಮಾಡ್ಕೊಂಡು ತಿನ್ನೋದು, ಇಟ್ಟೇ ಕೆಲಸ. ಯಾವ ವರ್ಷ ಒಳಗೆ ಮೇವು ಸಿಗ್ಲಾರ ಭಾಳ ತ್ರಾಸ ಐತ. ಇದೇ ಸಲ ಆಗಿತ್ತಣ್ಣ ಹಿಂಗೆ. ಇದ ಸರಿ ಅಣ್ಣ. ಹಾಂ ಹಿಂದಕ್ಕೆ ಹಂಗೆ ಯಾವಾಗಲೂ ಇಟ್ಟು ಕಷ್ಟ ಅವಾಗ ಬಂದಿಲ್ಲಣ್ಣ. ಇಲ್ಲಿ ಬಾಗಲಕೋಟಿಗೆ ನಾವು ಈಗ ಬರಕತ್ತ ಇಲ್ಲಂದ್ರೆ 8-9 ವರ್ಷ ಆಯ್ತು. ಎಷ್ಟು ಕಷ್ಟ ಈ ವರ್ಷನಟ್ಟು ಕಷ್ಟ ಯಾವಾಗಾಗಿಲ್ಲ. ಈ ವರ್ಷ ಯಾಕಂದ್ರೆ ಕಷ್ಟ ಆಗೋಲ್ಲ ಆತೈತಿ. ಮಳೆಗಾಲ ಇಲ್ದ್ರ ಸಂಬಂಧ ಕಷ್ಟ ಆಗೈತಿ, ಮತ್ತೇನಿಲ್ಲ. ಈಗ ಮಳೆ ಬೆಳತಿ, ಈಗ ಮೇವು ಆಗೈತಿ. ಕುರಿಗೆ ಹೋಗಿ ಸರಿಯಾಗಿ ಹೊಟ್ಟೆ ತುಂಬ ಆತ. ಒಂದು ದಿವಸ ಉಪವಾಸ ಆಗ್ತಾವ, ಒಂದು ದಿವಸ ದೇರ ಆಗ್ತಾವ. ಹಂಗೆ ಮತ್ತು ಈಗ ಕಾಡಿಕೆ ಮತ್ತು ಬೇರೆ ಕಡೆ ಕಿತ್ಕೊಂಡು ಹೋಗ್ಬೇಕಾದ್ರೆ ಎಲ್ಲ ಭೂಮಿ ಬಿತ್ತು ಬಿಟ್ಟಾರ. ಈಗ ಹೊಲಗಳು ಹೆಸರ ಜಾಳ ಗೊಂಜಾಳ ಹಾಕಿ ಬಿಟ್ಟಿದ್ದಾರೆ. ಈಗ ಬೇರೆ ಕಡೆ ಹೋಗಂತಿಲ್ಲ. ಎಷ್ಟು ಮೇಯಿಸಿದ್ರೆ ಹಿಂಗೆ ಪಲಾಟ್ ಊಟ ಮೇಯಿಸ್ಬೇಕು ಈಗ. ಮತ್ತು ಈಗ ಹೊಲಗೊಟ್ಟು ಹೋದಂದ್ರೆ ಮತ್ತು ರೈತರು ಬಡಿತಾರೆ. ಹಾಕೋಕೊಂದ ಒಂದು ಕುರಿ ಹೋಗಿ ದಾದ್ಲಿ ಮಾಡಿದಂದ್ರೆ ಅವ್ರು ಬಡಿತಾರೆ. ಹೊಲಾನು ಹಿಡಿತಾರಲ್ಲ ಅಣ್ಣ, ಇದು ಗೊಬ್ಬರ ಸಂಬಂಧ ಮಾಡಕ್ಕೆ. ಹಾಂ ಹಿಡಿತಾರಲ್ಲ ಅಣ್ಣ. ಅದೇ ಹಂಗಣ್ಣ ಏನು ಮಾಡ್ತಿರೋದು? ಅಲ್ಲಿ ಕೆಲಸ ಮಾಡೋದ್ರಿ. ಅವ್ರು ಏನು ಕೆಲಸ ಹೇಳ್ತಾರೆ ಅದನ್ನ ಹೆಸರು ಕಾಯಿ ಹರಿ ಅಂದ್ರೆ ಅದನ್ನ ಜರ ಕಾಯಿ ಹರಿದು ಕೊಡೋದ, ಕುರಿ ಮೇಯ್ಸೋದ. ಇಲ್ಲ ನಮಗೆ ಕಾಯಿ ಹರಿಗೆ ಹರ್ಕೊತೀವಪ್ಪ, ನೀವು ಬಂದು ಕುರಿ ಒಂದು 2 ದಿವಸ ಕುರಿ ತರಬ್ ಕೊಡ್ರಿ ಅಂದ್ರೆ ಕುರಿ ತರಬ್ ಕೊಡೋದ. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ರೀ. ಕುರಿ ನಮ್ಗೆ ಕಾಯಿ ಪೈ ಹರಿಬಾಡ್ರಪ್ಪ, ನಾವೆಲ್ಲ ಆಳು ಹರ್ಕೊತೇವೆ, ನೀವು ಒಂದು 2 ದಿವಸ ಕುರಿ ಹೊಡೆದು ಕೊಡ್ರಿ ಅಂದ್ರೆ ಅವ್ರಿಗೆ ಹೊಲ್ದಾಗ ಒಂದು 2 ದಿವಸ ಕುರಿ ಹೊಡೆದು ಕೊಡೋದ. ನಮ್ಮ ಕುರಿ ಮೇಯ್ತಾವ, ಅವ್ರು ಹೊಲಕ್ಕೆ ಗೊಬ್ಬರ ಹಾಕೈತಿ ಇಟ್ಟು.
ಅಣ್ಣ ಏನು ಅದಕ್ಕೂ ಅಮೌಂಟ್ ತೊಗೊಂಡಿರ್ತೀರ ಅಣ್ಣ ಫೀಸ್? ಅದಕ್ಕೆ ಒಬ್ಬರು ಕೊಡ್ತಾರ್ರಿ ಕಾಳ ಹಿಂಗೆ ಜಾಳ ಸಕ್ಕರೆ ಚಾಪುಡಿ ಅದು ಕೊಡೋದು ಕಡಿಮೆ ಮಾಡ್ರಿ ಭಾಳ ತಿಳುವಳಿಕೆ ಇದ್ದವ್ ಕೊಡ್ತಾನ್ರಿ. ಮತ್ತು ಅವ ಅಂತ ಪರಿ ಅಟ್ರೊಳಗೆ ಅರ್ಧಂಬರ್ಧ ತಿಳುವಳಿಕೆ ಇದ್ದರೆ ಕೊಡಂಗಿಲ್ಲ ಅದನ್ನು. ವಿಶೇಷ ಕೊಡೋದು ಕಡಿಮೆ ರೀ ಈಗ ಕಮ್ಮಿ ರೀ, ಈಗ ಭಾಳ ಕೊಡೋದಂಗಿಲ್ಲ ರೀ. ಎಲ್ಲ ಕೈಲೇ ಕೊಟ್ಟು ತಿನ್ಬೇಕು ನೋಡ್ರಿ. ಏನು ಹಂಗೆ ಪೈಲೆ ಕೊಡ್ತೀರಿ ಜಾಳ ಪಾಳ ರಗಡ್ ಕೊಡ್ತೀರಿ. ಈಗ ಯಾರು ಕೊಡಲ್ರಿ. ಎಲ್ಲ ಟ್ರ್ಯಾಕ್ಟರ್ ಪಕ್ಟ್ರ ಇವೆಲ್ಲ ನೋಡ್ತಾರ್ರಿ. ಅವರು ಕುರಿಯಾಗಿ ಮಾಡಿದ ಅವ್ರಿಗೇನು ಕಡಿಮೆ ಐತಿ ಅಂತಾರ್ರಿ ಅವ್ರಿಗೆ. ಹಂಗಂದು ಹೊಟ್ಟೆ ಕೊಡೋದು ಬಂದ್ ಮಾಡ್ಯಾರ ಈಗ ಅವ್ರು. ಕುದುರೆ ಪದ್ರಿ ಮೇಲೆ ತಿರ್ಗಾಡ್ತಿದ್ರಲ್ಲ ರೀ, ಅವಾಗ ಕೊಡ್ತಿರ್ರಿ ಅವಾಗ ಅವರು. ಕುದುರೆ ಇಲ್ಲ ಒಂದು ಕಂಡಿಲ್ಲ ನಿಮ್ಮ? ಇಲ್ಲ ರೀ, ಕುದುರೆ ಕಂಡಾಗ ಕುದುರೆ ಎಲ್ಲ ತಿಂದ ಬಿಡ್ತಾರ್ರಿ. ಅದನ್ನ 2 ವರ್ಷನಾಗ ಕುದುರೆ ಮಾರ್ಕೊಂಡು ತಿಂದ ಬಿಡ್ತಾರ್ರಿ. ತಿಂದ ಟ್ರ್ಯಾಕ್ಟರ್ ಕೈತಾರ ಎಲ್ಲರು. ಅವಾಗ ಇತ್ತು ಕುದುರೆ ಇದ್ದಾಗಿನ ಸುಖ ಆಯ್ತು ರೀ ನಮಗೆ. ಈಗ ಏನು ಇವೆಲ್ಲ ಆಗ್ಯದವ್ರು. ಇವು ಏನಂತ ಏನು ದಿನಕ್ಕೊಂಚ ಅಂತ ಏನೋ ಸೃಷ್ಟಿ ಮಾಡ್ಕೋದಿವ್ರಲ್ಲ. ಮಳೆಗಾಲ ಕುದುರೆಗಳು ಇದ್ದಾವ ರೋಡ್ ಹಿಡಿದು ಹೊಂಟ್ರೆ ಎಲ್ಲಾರು ಕರಿತೀರಿ ಕೈ ಮಾಡಿ. ನಾನು ಹೊಲ್ದಾಗ ಒಂದು 2 ದಿವಸ ತರಬರಿ ಆನ್ರ ಕೊಡ್ತೇವೆ. ಈಗ ಟ್ರಾಕ್ಟರ್ ನೋಡ್ತಾರಲ್ಲ ಅವ್ರು, ಹೊಂಟಾರ ಹೋಗ್ಲಿ ಬಿಡು ಮುಂದೆ ಅಂತಾರೆ ಅವರು. ಮತ್ತು ಅವ್ರು ಟ್ರಾಕ್ಟರ್ದಾಗ ಏನು ಕಾಣಂಗಿಲ್ಲ. ಇವ್ರು ಕುರಿಯವ್ರು ಏನು ಬರ್ತಾವ್ತಾರೆ ಟ್ರಾಕ್ಟರ್ದವ್ರಿಗೆ. ಅಣ್ಣ ಈ ಒಟ್ಟ ನಿಮ್ಮನ್ನು ಬಿಟ್ಟು ಎಲ್ಲ ಇದನ್ನ ತೊಗೊಂಬಂದು ಹಾಕಾತ್ ಬಿಟ್ರೆ ಕೆಮಿಕಲ್ಗಳು ಹೊಲಕ್ಕೆ. ಮೇನ್ ಗೊಬ್ಬರ ಅಂದ್ ಇದ್ರದಲ್ಲ, ಚಲೋ ಗೊಬ್ಬರ ಅಂದ್ ಇದಣ್ಣ. ಚಲೋ ಗೊಬ್ಬರ ಇದೆ, ನ್ಯಾಚುರಲ್ ಆಗಿ ಗೊಬ್ಬರ ಬರುತ್ತಾವ. ಇದ್ರ ಗೊಬ್ಬರ ಹೋದ್ರೆ ಯಾವತ್ರ ಬೇಕಾದ ಮ್ಯಾಗಿನ ಲಾಗುಡಿ ತಂದು ಹೋಗಿರಿ. ಅದು ಇದ್ರ ತಳಗ ಅದು ಗೊಬ್ಬರ. ಈಗ ಬರೀ ಎಲ್ಲ ಔಷಧ ಕೆಮಿಕಲ್ ಹಾಕೋದು ದೊಡ್ಡ ಬೆಳೆಸ್ಬಿಡೋದು. ಅವ್ರ ರೋಗ ಎಲ್ಲ ಇವಾಗ ಗಟ್ಟು ಬಿದ್ದು ಬಿಡ್ತಾವ್ರಿ. ಅವ್ರೇನ ಪೀಕಿಗೆ ಏನು ಎಣ್ಣೆ ಹೊಡಿತಾರಲ್ಲ, ಅವ್ರ ರೋಗ ತಂದು ಇವಾಗ ಗಟ್ಟು ಬೀಳ್ತೈತಿ. ಆಯ್ತು ನಾವು ಅವ್ರು ಅಗ್ಸಿದ ಅಂಗಡಿ ಹೋಗೋದ, ಅವ್ರು ಎಷ್ಟು ಹೇಳ್ತಾರ ರೊಕ್ಕ ಕೊಡೋದ ತಂದು ಹಾಕೋದ. ಅಡ್ ತಂದು ಹಾಕಿದ್ರೆ ಭೀ ಒಂದೊಂದು ಕಮ್ಮಿ ಆಯ್ತು ಕಮ್ಮಿ ಆಗಿ ಆದೈತಿ. ನಮ್ಮ ಸಾಯಕತ್ತಂದ್ರೆ ಅಕಂಡು ಸತ್ತ ಹೋಗ್ತಾವ. ಔಷಧ ಕಡೆ ಸೇಟ್ ಬರ್ತೈತಣ್ಣ. ಈಗ 100 ಕುರಿ ಇದ್ದು ಅಂದ್ರೆ ವರ್ಷಕ್ಕೆ ಒಂದು 1.5 ಲಕ್ಷ ಮೇಲೆ ಹೋಗ್ತೈತಿ ನೋಡ್ರಿ. 100 ಕುರಿ 1.5 ಲಕ್ಷ ತನಕ ಹೋಗ್ತೈತಿ. ಈಗ 300 ಕುರಿ ನಮ್ಮವು ಇವು ಕಂಡಾಪಟ್ಟಿ. ಔಷಧಿ ಖರ್ಚು ಏನೂ ಇಲ್ಲ ಅಂದ್ರೆ ಒಂದು ತಂದಾಗ 10,000 15,000 20,000 30,000 ತನಕ ಹಾಕೈತ್ರಿ. ಫುಲ್ ಜಡ್ ಜೋರ್ ಇತ್ತಂದ್ರೆ 30,000 ತನಕ ಹಾಕೈತಿ. ಕುರಿ ಮಾರೇ ಮತ್ತೆ ಔಷಧ ತರೋದು ಅದನ್ನ ಬಿಟ್ರೆ ಮತ್ತಿಂದೇನು ಉದ್ಯೋಗ ಇಲ್ಲ ನೋಡ್ರಿ. ಅದನ್ನ ಮರದ ಅವಕ್ಕ ಹಾಕೋದ. ಒಟ್ಟ ಇಷ್ಟ ಮೆಸ್ಕೋತ ಸಂತಾನ ಅಡ್ಡಾಡ್ತಾರೆ. ಎಷ್ಟು ಮೆಸ್ಕೋತ ಹೋಗ್ಬಿಡೋದ್ರಿ ಚಂತ. ನಾವು ಎಲ್ಲಿ ಮೇಯ್ತಾ ಅಲ್ಲಿ ಮೇಸೋದ. ಇದೊಂದು ಉದ್ಯೋಗ ಬಿಟ್ರೆ ಬೇರೆ ಉದ್ಯೋಗ ಏನೂ ಇಲ್ರಿ. ಅಣ್ಣ ಇವ್ರು ಅವಾರೇನ? ಹಾಂ ಅಣ್ಣ. ಹಾಂ ಇವ್ರೇನು ಆಗ್ಬೇಕಣ್ಣ? ಆಗಿ ನಮ್ಮ ಅಕ್ಕಾರಿ. ಹೌದಣ್ಣ. ಹಾಂ ರೀ. ಅವರ ದಿನ ಅಡಿಗೆ ಏನೇನು ಮಾಡಿರ್ತೀರ ಅವ್ರು? ಅನ್ನ ಸಾರ ರೊಟ್ಟಿ ಮಾಡ್ತೇವ್ರಿ. ಹಾಂ ರೀ. ಚಪಾತಿ ಉಪ್ಪಿಟ ಮಾಡ್ತೇವ್ರಿ. ಊಟ ಮಾಡಿ ಕುರಿ ಹೊಡ್ಕೊಂಡು ಹೋಗ್ತಾರೆ ಮಕ್ಕಳ. ಹಾಂ ರೀ. ನಾವು ಟೋಜೆ ಕರ್ತೇವ್ರಿ. ಹಾಂ. ಕುರಿ ಮರಿ ನೋಡ್ಕೊತ. ಹಾಂ. ಎಷ್ಟು ಮಂದಿಗೆ ಅಡುಗೆ ಮಾಡ್ತೀರಿ ದಿನ? 4-5 ಮಂದಿ ಅವ್ರಿ ನಾವು ಜನ. ಹಾಂ ರೀ. 4-5 ಮಂದಿಗೂ ದಿನ 3 ಹೊತ್ತು ಅಡುಗೆ ಮಾಡೋದು? 3 ಹೊತ್ತು ಅಡುಗೆ ಮಾಡ್ತೇವ್ರಿ. 3 ಹೊತ್ತು ಬಿಸಿ ಬಿಸಿದ ಅಡುಗೆ ಮಾಡಕ್ಕೆ? 2 ಹೊತ್ತು ರೀ. 2 ಹೊತ್ತು ಅಡುಗೆ ಮಾಡ್ತೇವ್ರಿ. ಹಾಂ. 3 ಹೊತ್ತು ಬುತ್ತಿ ಕಟ್ಕೊಂಡು ಹೋಗ್ತಾರೆ ಕುರಿಯಾಗ. ಹಾಂ. ಹಾಂ. ಸಾಕಿಲ್ ಬರ. ಎಷ್ಟು ರೊಟ್ಟಿ ಬೆಳಿತೀರಿ ದಿನ? ದಿನ ಒಂದು ಒಬ್ರಿ 20-30 ಮಾಡ್ತೇವ್ರಿ. ಬ್ಯಾಸರ ಆಗೋದಿಲ್ಲ ರೀ ದಿನ ಇಲ್ಲೇ ಅಡುಗೆ ಮಾಡೋದು ಇಲ್ಲೇ ಇರೋದು? ಬ್ಯಾಸರ ಮಾಡ್ಕೊಂಡ್ರು ಸಾವ್ಕಾರ ಸಸ್ತಾರ ಬಂದಿಲ್ಲ ಏನಿಲ್ರಿ ಮಾಡ್ಬೇಕ್ರಲ್ಲ. ಹಾಂ ರೀ. ಇದ್ದಾರ ನಾವು ಮಾಡೋದ್ರಿ. ಈಗ ಮತ್ತೆ ಯಾರು ಮಾಡ್ಬೇಕು? ಮತ್ತೆಲ್ಲೋ ಅಡ್ಡಾಡಕ್ಕೆ ಎಲ್ಲೂ ಹೋಗಲ್ರಿ ಪ್ಯಾಟಿಗೆ? ಅದ ಏನಿಲ್ರಿ ಎಲ್ಲ ಗಂಡ ಮಕ್ಳು ಹೋಗ್ತಾರ್ರಿ. ಹಾಂ. ನಾವು ಅಡುಗೆ ಮಾಡ್ಕೋತ ಇಲ್ಲೇ ಇರ್ತೇವ್ರಿ. ಅಡುಗೆ ಮರಿ ಕುರಿ ನೋಡ್ಕೋತ. ಅಣ್ಣ ನಿಮ್ಮ ಎಷ್ಟು ಮರಿ ಅದಾವಣ್ಣ ಇಲ್ಲಿ? ಇಲ್ಲ ನಾನು ಒಂದು 60 ಅದಾವಣ್ಣ ಮರಿ. ಹಾಂ ಅಣ್ಣ. ಒಂದು 60 ಮರಿ ಇದಾವು. ಹಾಂ. ಇವ ನೋಡೋಣ ಮರಿ. ಹಾಂ. ಈ ದಿನ ಇವತ್ತು ಹುಟ್ಟೈತೇನ? ಹುಟ್ಟಿ ಒಂದು 10-20 ದಿವಸ ಆತನ. ಹೌದಾ ಅಣ್ಣ? ಈಗ ಹೊರಗೆ ನಾಟಕ ಮಾಡತ್ತೇನ ಅದ ಅದಕ್ಕಾದ್ರೆ ಹಾಕ್ತೇವೆ ಬಾಜಾಳಿಗೆ ಹೋಗಿ ಬಾಯಿ. ಇದು ಹುಟ್ಟೈತೇನ್ರಿ? ಹಾಂ ಈಗ ನಿನ್ನೆ ಹುಟ್ಟಿದ್ ನೋಡ್ರಿ. ಹಾಂ. ಸಾಕ್ ನೀ ಹಿಡ್ಕೊ ಕೈಯಾಗ. ಹಾಂ. ಹಿಡ್ಕೊಬಾರಕ ಇದು ಯಾರು ಹುಚ್ಚೈತಿ ಹುಡುಗಿ? ಇದು ಇವತ್ತು ಹುಟ್ಟೈತೇನ್ರಿ? ಅದ ನೀನು ಹುಟ್ಟಿದ್ದಾನ? ನೀನು ಹುಟ್ಟೈತೇನ್ರಿ? ಬಿಳಿದು ಹುಟ್ಟೈತ್ರಿ? ಅದು ಇನ್ನೊಂದು ಕರಿ ಮರಿ ಐತೆ ಅಂತ ತುಂಬಾನಿ. ಅಣ್ಣ ಅವಕ್ಕೆ ಇಷ್ಟ ಬೇಕಲ್ಲ ಅಣ್ಣ ಮೇವು ಕಾಯಿ? ಹಾಂ ಬೇಕಣ್ಣ. ಹಾಂ. ಕೊಡ ಹೇರವ. ಹಾಂ. ಇಲ್ಲಿ ಕೊಡ ಹೇರ್ತೇವ. ಹಾಂ. ನೀರು ಎಲ್ಲಿ ತೊಗೊಂಬರ್ತೀರ ನಾ? ನೀರಿನ ವ್ಯವಸ್ಥೆ ಹಂಗೆ ಕೇಬೇಕು ತರ್ತೇವಣ್ಣ. ಇದನ್ನ ಕರೆಂಟ್ ಶಾರ್ಟ್ ಕುರಿಗೆ. ಹಾಂ. ಕುರಿ ಹೊರದು ಆಟಬಾರ್ದು ಅಂತ ಶಾರ್ಟ್ ಇದು. ಹಾಂ. ಇದೇ ಹೆಂಗೆ ಯೂಸ್ ಮಾಡೋದಣ್ಣ ಮಷೀನ? ಇದು ಮಿಷನ್ ಇಲ್ಲಿ ಈ ವಯರ್ ತಗೊಂಡಣ್ಣ ಇದಕ್ಕೆ ಜೋಡಿಸೋದ. ಹಾಂ.
ಇದಕ್ಕೆ ಹಾಕಿದೆ ಅಂದ್ರೆ ಇಲ್ಲಿ ಬಟನ್ ಚಾಲು ಮಾಡಿದೆ ಅಂದ್ರೆ ಬೆಳ್ತಾನ ಶಾರ್ಟ್ ಕೊಡೋದು ಜನ ಹಾಂ ಅದ್ರ ಸನಿಯಾಗಿ ಕುರಿ ಬರಂಗಿಲ್ಲ ನಾಯಿ ನೀರು ಬರಂಗಿಲ್ಲ. ಇನ್ನೆಲ್ಲ ಅರ್ಥಿಂಗ್ ಮಾಡಿದ್ರು ಇಲ್ಲಿ ಚುಚ್ಚಿದ ಹ್ಞೂ ಅರ್ಥಿಂಗ್ ಮಾಡ್ಸಕ್ಕೆ ನೀರು ಹಾಕಿ ಬಿಟ್ಟಂದ್ರೆ ಅದು ಕರೆಂಟ್ ಬಿಡ್ತಾರೆ ತುಂಬ ಎಲ್ಲ. ಇದು ತುಂಬ ರೌಂಡ್ ಎಲ್ಲ ಹಾಕಿರ್ತೇವೆ ರೀ, ಕರೆಂಟ್ ತುಂಬ ಬರ್ತೈತಿ ರೀ ಅದು. ಅಣ್ಣ ಮತ್ತು ಇವಕ್ಕ ಹೊಡೆದು ಅಂದ್ರೆ ಕರೆಂಟ್ ನಿಮ್ಮ ಕುರಿಗೆ ಕುರಿ ಹೊಡಿತಿದ್ದಾನ ಕುರಿ ಅದ ಸನಿಯಾಗಿ ಬರ್ಬಾರ್ದೈತಿ ಕರೆಂಟ್ ಹಾಕಿರ್ತೇವೆ. ಹೊರ ಆ ಕಡೆ ದೂರ ಹೋಗ್ಬಾರ ಅಂತೇಳಿ ಹಾಕಿರ್ತಾರೆ ಅಷ್ಟೇ. ಹ್ಞೂ ಅಣ್ಣ ಮತ್ತು ಇದನ್ನ ಹೆಂಗೆ ಚಾರ್ಜ್ ಮಾಡ್ತೀರಿ ಇಲ್ಲೇನು ಕರೆಂಟ್? ಸೋಲಾರ್ ಇಲ್ಲಿ ಸೋಲಾರ್ ಐತನ. ಹಾಂ ಬಿಸಿಲಿಗೆ ಇಟ್ಟರೆ ಚಾರ್ಜ್ ಆಗ್ಬಿಡುತ್ತಾನ ಅದು? ಬಿಸಿಲಿಗೆ ಬಿಸಿಲಿಗೆ ಇಡೋದಾನ ಬಿಸಿಲಿಗೆ ಇಡೋದ ಬ್ಯಾಟ್ರಿಗೆ ಅದಕ್ಕೆ ಕಲೆಕ್ಷನ್ ಹೊಡೆದು ಬಿಡೋದ್ರಿ, ಹಾಂ ಚಾರ್ಜ್ ಆಗಿಬಿಡ್ತದೆ ರೀ. ಹಾಂ ಅಣ್ಣ ಮತ್ತು ಇದು ನಿಮ್ಮ ಮೊಬೈಲ್ ಹೆಂಗೆ ಚಾರ್ಜ್? ಮೊಬೈಲ್ ಚಾರ್ಜ್ ಮಾಡ್ಯಾವ, ಅದನ್ನ ಸಿಸ್ಟಮ್ ಮಾಡ್ಬೇಕಾಗಿತ್ತು, ಏನೋ ತಂದಿಲ್ಲ ಬೋರ್ಡ್ ಅದ, ಹಾಂ ಅದನ್ನ ತರವಂದಾನ ಬೋರ್ಡ್ ತರವಂದಾನು, ಮೊಬೈಲ್ ಸಿಸ್ಟಮ್ ಚಾರ್ಜ್ ಮಾಡೋ ಸಿಸ್ಟಮ್ ತರವಂದಾನ. ಅಣ್ಣ ಈಗ ಮತ್ತೆ ಎಲ್ಲಿ ಚಾರ್ಜ್ ಮಾಡ್ಕೊಳತ್ತೀರ ಈಗ ಮೊಬೈಲ್? ಇಲ್ಲೇ ತಂಡದ ಹಾಕಿ ಬರ್ತೇವಣ್ಣ. ಹೋಗಿ ಅಲ್ಲೇ ನಿಂತು ಮಾಡಿ? ಇಲ್ಲ ಅಣ್ಣ, ಬೆಳ್ತಾನ ಹಾಕಿ ಬರ್ತೇವೆ, ಮುಂಜಾನೆ ತಗೊಂಡ್ಬಂದ್ಬಿಡ್ತೇವೆ. ಹಾಂ ರಾತ್ರಿ ಅಲ್ಲೇ ಮೊಬೈಲ್? ಬೆಳ್ತಾನ ಅಲ್ಲಿ ಅಣ್ಣ. ಮತ್ತೆ ಅಲ್ಲಿ ಯಾರು ಒಯ್ದ್ರೆ ಅಲ್ಲಿ ಪರಿಚಯದವ್ರ ಮನೆದವ್ರನ್ನ ಪರಿಚಯದವ್ರ ಮನೆ ಹಾಕಿ ಬಂದ್ಬಿಡೋದಣ್ಣ. ಹಾಂ ಹಾಂ ಇದ್ರಾಗ ಏನು ಮಾಡ್ರಿ ಒಳಗೆ? ಇದ್ರಾಗ ಮರಿಗಳು ಮೇವು ಇಟ್ಟೇವಣ್ಣ. ಮುಂದಕ್ಕೆ ಹೊಂಟೇವ ಅಂದ್ರೆ ಇದು ಮೇವೆಲ್ಲ ಕಟ್ಟಿ ಮೇವು ಮರಿಗಳು ಮೇವು ತಂದು ಮೇವು ಇಟ್ಟೇವ ಒಳಗೆ. ಹಾಂ ಮುಂದಕ್ಕೆ ಹೊಂಟೆ ಅಂದ್ರೆ ಇದನ್ನೆಲ್ಲ ತೆಗೆದು ಹೋಗ್ಯದ ಒಳಗೆ ಮರಿ ಏರಿಬಿಡೋದಣ್ಣ. ಮರಿ ಏರಿ ಬಗಲ ಹಾಕಿ ಮುಂದಕ್ಕೆ ಹೋಗ್ಬಿಡೋದು. ಈಗೇನಿಲ್ಲ ಒಳಗೆ ಮರಿ? ಈಗ ಮರಿ ಇಲ್ಲ ಅಣ್ಣ, ಮರಿ ಹಾಕಿಲ್ಲ, ಮರಿ ಎಲ್ಲ ಕಡಿಕಿದವಣ್ಣ. ಈಗ ಹಾಂ ಈಗೆಲ್ಲ ಹೊರಗೆ ಹಾಕ್ಯವ್ರ ಮರಿಗಳು. ಹ್ಞೂ ಮುಂದಕ್ಕೆ ಹೊಂಟೆ ಅಂದ್ರೆ ಅಟ್ಟ ಇದ್ರ ಒಳಗೆ ಮರಿ ಹಾಕೊಂಡು ಹೋಗಿಬಿಡೋದ್ರಿ. ಎಷ್ಟು ದಿನ ತುಂಬ್ತೀರಿ ನಾ ಮೇವು ಇದ್ರಾಗ? ಈಗ ನಿನ್ನೆ ತಂದೇವ್ರಿ, ಇನ್ನೊಂದು 2 ದಿವಸ ತಿಂತಾವ, ನಾಳೆ 1 ದಿವಸ ತಿಂತಾವ್ರಿ, ಇವತ್ತೊಂದು ದಿವಸ ತಿಂತಾವ. ಮರಿಗೆ ಅಷ್ಟಣ್ಣ ಇವು? ಹಾಂ ಮರಿಗೆ ಅಟ್ಟಣ. ಹಾಂ ಅವು ಉಳ್ಕಾದೆಲ್ಲ ಅಲ್ಲಿ ಹೊರಗಿಂದ ಕುರಿ ಹೊರಗೆ ಹೋಗ್ತಾವ ಮೇಯಾಗ. ಹಾಂ ಮರಿಗೆ ಅಟ್ಟ ಇದೆ ಮೇವು. ಹಾಂ ಅಣ್ಣ ಇದೆಲ್ಲ ಮಾಡ್ಸಕ್ಕೆ ಎಷ್ಟು ಖರ್ಚು ಹೋತಾನ? ಇದೇನೋ ಟೈಪ್ ಬ್ಯಾರನೇ ಐತೆ ನೋಡಕ್ಕೆ. ಇದನ್ನ ಮಾಡ್ಸಕ್ಕನ ಒಟ್ಟ ಇದು ಡಬ್ಬಿಗೆ ಮಾಡ್ಸಕ್ಕ 1 ಲಕ್ಷ ರೂಪಾಯಿ ಹೋಗಿತ್ತನ. ಹಾಂ ಇದು ಇಂಜನ ಡಬ್ಬಿ ಕೂಡ 5 ಲಕ್ಷ ರೂಪಾಯಿ ಹೋಗ್ಯಾವಣ. ಹಾಂ ಸ್ಟೀಲ್ ಅಣ್ಣ ಫುಲ್? ಹಾಂ ಫುಲ್. ಹಾಂ ಎಲ್ಲಿ ಮಾಡ್ಸಿದ್ರಣ್ಣ ಇದನ್ನ? ಇದನ್ನ ಕಬ್ಬೂರಾಗ ಮಾಡ್ಸ್ಯಾವಣ. ಗಬ್ಬೂರಣ್ಣ? ಕಬ್ಬೂರಣ. ಕಬ್ಬೂರ್ ಹಾಂ ಯಾವ ಜಿಲ್ಲಾ ಬರ್ತಾನ ಅದು? ಅದು ಚಿಕ್ಕೋಡಿ ತಾಲೂಕು ರೀ, ಬೆಳಗಾವಿ ಜಿಲ್ಲಾ ರೀ, ಚಿಕ್ಕೋಡಿ ತಾಲೂಕು ಬರ್ತದೆ ರೀ. ಹಾಂ ಹಾಂ ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕು ಬರ್ತೈತೆ ರೀ, ಅಲ್ಲಿ ಮಾಡ್ಸೇವ್ರಿ. ಹಾಂ ಅಣ್ಣ ಇದೇನು ಹಿಂಗೆ ನೀವು ಹೇಳೇ ಮಾಡ್ಸಿರ್ತೀರಿ? ಹಾಂ ಹೇಳಿ ಮಾಡ್ಸೋದಣ್ಣ. ಹಾಂ ಎದಕ್ಕೆ ಹೆಂಗೆ ಮಾಡ್ಸ್ಯಾರ? ಪೂರ್ತಿ ಪ್ಯಾಕ ಐತಲ್ಲ, ಮತ್ತು ಕುರಿಗೆ ಹೆಂಗೆ ಆಡೋದು? ಗಾಳಿ ಆಡ್ಬೇಕಾದ್ರೆ ನಾ ಹಳಿ ಮ್ಯಾಗ ಎಬ್ಸ್ತೇವೆ ಇದನ್ನ. ಹಾಂ ಹಾಂ ಹಳಿ ಮ್ಯಾಗ ಆಡ್ಸಿ ಕುಲ್ಲ ಐತನ? ಹಾಂ ಕುಲ್ಲ ಐತಿ, ಒಳಗೆ ಕುಲ್ಲ ಐತಿ. ಹ್ಞೂ ಹಳಿ ಮ್ಯಾಗ ಎಬ್ಸಿ ಅಂದ್ರೆ ಒಳಗೆ ಗಾಳಿ ಆಡ್ತೈತಿ. ಗಾಡಿ ಹೋಗ್ತಾನೆ ಅಟ್ಟ ಇರ್ತೇವೆ ಅದ್ರಾಗ ಮರಿ. ಹಾಂ ಗಾಡಿ ನಿಂತಂದ್ರೆ ಮತ್ತೆ ಮರಿ ತೆಳಗ. ಹಾಂ ಇಷ್ಟಂಗೆ ವ್ಯವಸ್ಥೆ ಮಾಡ್ಕೊಂಡು ಇಟ್ಟು ವ್ಯವಸ್ಥೆ ಇಷ್ಟು ಮ್ಯಾಗ ನಡೀತೈತಣ್ಣ? ಹಾಂ ನಡೀತೈತಣ್ಣ. ಹಾಂ ಮತ್ತಿನ್ನ ಏನೇನು ಮಾಡ್ಕೊಳ್ಳೋರಿದ್ರೆ ನಮ್ಮ ಮುಂದೆ ಈಗ ವ್ಯವಸ್ಥೆ? ಈಗಂತ ಇಟ್ಟು ಮಾಡ್ಕೊಂಡೇವಣ್ಣ, ಇನ್ನು ಮುಂದಿನ ಏನೇನು ಬರ್ತೈತಿ ಅದು ಮುಂದೆ ಮಾಡಿದಾಗ ಅದು ಮುಂದಿನ ಹೇಳ್ಬಿಡೋದು. ಹಾಂ ಈಗಂತ ಇಟ್ಟು ಮಾಡ್ಯಾವ, ಇಟ್ಟೆಲ್ಲ ತೋರಿಸ್ಯಾವ. ಹ್ಞೂ ಇನ್ನು ಮುಂದೆ ಯಾವ ಮತ್ತು ಹೊಸ ಐಟಮ್ ಹುಡ್ತಾವ ಅಂತ ಅದನ್ನು ಮಾಡಿಸೋದು, ಮತ್ತು ಅದು ನಿಮ್ಮ ಮತ್ತವ್ರು ಯಾರು ಬರ್ತಾರೆ ಮತ್ತು ಅದು ವಿಡಿಯೋ ಮಾಡ್ತಾರೆ. ಹಾಂ ಇವ್ರು ಯಾರನ್ನ ಅಜ್ಜಾರ? ಇವ್ರು ನಮ್ಮ ಬಾಬಾರ್ ರೀ. ಹಾಂ ಅಜ್ಜಾರ ನಿಮ್ಮ ಹೆಸರು? ನಮ್ಮ ಹೆಸರು ರಾಯಪ್ಪ ಪೂಜಾರಿ. ರಾಯಪ್ಪ ಪೂಜಾರಿ? ಹ್ಞೂ ರೀ. ಹಾಂ ರೀ ಅಜ್ಜಾರ ನೀವು ಅಷ್ಟು ಕೂಡ ಇರ್ತೀರೇನ್ರಿ? ಅಣ್ಣ ಮಗ ರೀ, ಮಗ? ನೀವು ಮೊಮ್ಮಗ. ಹಾಂ ರೀ ನಿನ್ನೆ ಹುಟ್ಟೈತಂತಲ್ರಿ ಮರಿ ಅದು? ಹಾಂ ನಿನ್ನೆ ಹುಟ್ಟ್ಯದ. ನೀವೇನು ಹೋಗಲ್ಲೇನ್ರಿ ಕುರಿ ಹಿಂದೆ? ಕುರಿಗೆ ಹೋಗಲ್ರಿ ನಾವು, ಆಳು ಮನುಷ್ಯ ಮಕ್ಕಳು ಹೋಗ್ತಾರ್ರಿ, ನಾವು ಹೋಗಲ್ಲ, ಇಲ್ಲೇ ಮರಿ ಬಲ್ಲಿ ಇರ್ತೀವಿ. ಹಾಂ ರೀ ಮೊದಲು ಹೋಗಿದ್ರಿ? ಹಾಂ ಮೊದಲು ಕಾದೇನು ರೀ. ಹಾಂ ನೀವು ಇದ್ದಾಗ ಹೆಂಗಿದ್ರಿ ಅವಾಗ? ಇದಕ್ಕೆ ಅವಾಗ ಏನು ಇಂಥದ ಸಮಸ್ಯೆ ಇಲ್ಲ ಇತ್ತು ರೀ. ಹಾಂ ಈಗ ಭಾಳ ಸಮಸ್ಯೆ ಅದ? ಹಾಂ ಈಗ ಸಮಸ್ಯೆ ಅನ್ನಕೇನ್ರಿ ಫುಲ್ ಹೊರಲ್ಲ. ಹಾಂ ರೀ ಏನದ ರೀ ಸಮಸ್ಯೆ? ಸಮಸ್ಯೆ ಏನು ರೀ, ನಾನಾ ಥರ ರೋಗ, ಹಾಂ ಅವಕ್ಕೆ ಜಡ್ಡ ಜಪತ್ರಿ. ಹಾಂ ಮೊದಲು ಕುದುರಿದ್ದು ಈಗೆಲ್ಲ ಟ್ರಾಕ್ಟರ್ ಹಾಕ್ಯಾವು. ಹಾಂ ರೀ ಇದ್ರ ಸಲುವಾಗಿ ಮಾಡ್ಯಾವ್ರಿ ಟ್ರಾಕ್ಟರ್, ಮತ್ತೇನಿಲ್ಲ. ನೀವೇ ವ್ಯವಸ್ಥೆಗೆ ಚಾಲೂ ಮಾಡಿದ್ರಿ ಕುರಿ ಮೆಸಾಕ? ಕುರಿ ಮೆಸಾಕ್ರಿ? ಹಾಂ ಕುರಿ ಮಾಡಾಕತ್ತಾರಿ? ಕುರಿ ಮಾಡಾಕತ್ರಿ ನಮ್ಮ ಅವನ ಹೊಟ್ಯಾಗ ಹುಟ್ಟಿದಿಂದ ಮಾಡಕ್ಕೆ ಚಾಲೂ ಕುರಿಯಾಗದವ್ರಿ ನಾವು. ಹಾಂ ರೀ ಸಣ್ಣ ಕೂಸಿದೆ ಅಂದ್ರೆ ಚಾಲೂನ ಮಾಡಿರಿ? ನಮ್ಮ ತಂದೆ 7 ವರ್ಷದಾಗ ತೆರ್ಕೊಂಡನ್ರಿ. ಹ್ಞೂ ಅವ ಅಂತ ಅಲ್ಲಿಂದ ಕುರಿಯಾಗದೇವಿ. ಹಾಂ ಎಷ್ಟು ವರ್ಷ ಮಾಡತ್ತೀರಿ ಈಗ ಈಗಿನ ತನ ಆದ್ರೆ? ಈಗಿನ ಟೈಮ್ ಅದ್ರಿ ಇಲ್ಲಿ ತನಕ ನಡ್ದೈತಿ ನೋಡ್ರಿ. ಇನ್ನು ಎಷ್ಟು ವರ್ಷ ಆತ್ರಿ ಈಗ ಇದೆಲ್ಲ ಮಾಡೋದು ಕುರಿದು? ಇದು ಕುರಿ ಮಾಡಾಕತ್ತು ಒಂದು 50 ವರ್ಷ ಮ್ಯಾಗ ಐತ್ರಿ. ನಮ್ಗೆ 20, 30, 42 ವರ್ಷ ವಯಸ್ಸೈತಿ. ಈಗ ನಿಮ್ಗೆ ಎಷ್ಟು ರೀ? 42 ರೀ? 42, 45 ಐತಿ. ಹಾಂ ಹಾಂ ರೀ ಮಕ್ಕಳು ಬಂದಾರೆ ನಾನು ಈಗ ನನ್ನ ಕೈ ಹೆಚ್ಚ. ಹೌದು ರೀ. ಹಾಂ ಅವ ಈಚೆಗಡೆ ಹಿರಿ ಮಗ. ಹಾಂ ಅವರ ಇಷ್ಟೊತ್ತನ ಎಲ್ಲ ಅಡ್ಡಾಡ ಎಲ್ಲ ಅವರ ತೋರ್ಸ್ಯಾರ ಎಲ್ಲ ಕಡೆ ಎಲ್ಲ ದಡ್ಡಿಗೆ ಅಡ್ಡಾಡ್ಸಿ ಅವ ರೀ ಮಗ ಐತಿ ಮಗ. ಹಾಂ
ನೋಡಿದ್ರಲ್ರಿ ಸಂಚಾರಿ ಕುರುಬರ ಬದುಕಿ ಹೆಂಗಿರ್ತದೆ ಅಂತೇಳಿ ಮುಂಜಾನೆ ಸ್ನೇಹಿತನ ಏನು ಮಾಡ್ತಾರೆ ಅನ್ನೋದು ತೋರಿಸುವಂಥ ಪ್ರಯತ್ನ ಮಾಡೀನಿ. ನಿಮಗೆ ಈ ವಿಡಿಯೋ ಲೈಕ್ ಆಗಿತ್ತಪ್ಪ ಅಂತ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಮರಲಾರಂಗೆ ಬೆಲ್ ಐಕಾನ್ ಹೊಡೀರಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ.